ನೀವೇ ಅವರನ್ನು ವಿಚಾರಣೆ ಮಾಡಬೇಕು, ನನಗೆ ನ್ಯಾಯ ಕೊಡಿಸಬೇಕು. ರಾಯರು ಹೀಗೆ ಮಾಡಿದ್ದು ಸರಿಯೇ? ನನ್ನ ಸೇವೆಗೆ ಫಲ ಕೊಡಿಸಿ, ಇಲ್ಲದಿದ್ದರೆ ರಾಯರಿಗೆ ಶಿಕ್ಷೆ ಕೊಡಿ ಎಂದು ಬರೆದು ಆ ಚೀಟಿಯನ್ನು ತಿರುಪತಿಯ ಉಂಡೆಯ ಒಳಗೆ ಹಾಕಿ ಬರುತ್ತಾನೆ. ಎಂತಹ ವಿಚಿತ್ರ ಭಕ್ತಿ ನೋಡಿ! ದೇವರ ಮೇಲೆಯೇ ದೂರು. ಒಂದು ರಾತ್ರಿ ಆ ಭಕ್ತ ತಿರುಪತಿಯ ಛತ್ರದಲ್ಲಿ ಮಲಗಿರುತ್ತಾನೆ. ಮನಸ್ಸು ತುಂಬ ಅದೇ ಚಿಂತೆ, ಅದೇ ಕೋಪ. ಆಗ ಅವನಿಗೆ ಒಂದು ವಿಚಿತ್ರವಾದ, ಅದ್ಭುತವಾದ, ಮೈ ರೋಮಾಂಚನಗೊಳಿಸುವ ಕನಸು ಬೀಳುತ್ತದೆ. ಆ ಕನಸಿನಲ್ಲಿ ಒಂದು ದೈವಿಕವಾದ ನ್ಯಾಯಾಲಯ ಕಾಣಿಸುತ್ತದೆ. ಅದು ಭೂಲೋಕದ ಕೋರ್ಟ್ ಅಲ್ಲ, ದೇವಲೋಕದ ಸಭೆ. ಅಲ್ಲಿನ ಕಂಬಗಳು ಚಿನ್ನದಿಂದ ಕೂಡಿವೆ. ಆ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಬೇರೆ ಯಾರೂ ಅಲ್ಲ. ಆನೆಯಲ್ಲಿ 3 ನಾಮವನ್ನು ಹಾಕಿಕೊಂಡು ಕೋಟಿ ಸೂರ್ಯರಂತೆ ಹೊಳೆಯುವ ತೇಜಸ್ವಿ ಮುಖದ ಸಾಕ್ಷಾತ್ ವೆಂಕಟೇಶ್ವರ ದೇವರು. ಅವರ ಕೈಯಲ್ಲಿ ತಕ್ಕಡಿ ಇದೆ. ಅವರ ಲೆಕ್ಕದಲ್ಲಿ ಬ್ರಹ್ಮಾದಿ ದೇವತೆಗಳು ಕುಳಿತಿದ್ದಾರೆ. ಒಂದು ಕಡೆ ಫಿರ್ಯಾದುದಾರನಾಗಿ ಈ ಭಕ್ತ ನಿಂತಿದ್ದಾನೆ. ಇನ್ನೊಂದು ಕಡೆ ಆರೋಪಿ ಸ್ಥಾನದಲ್ಲಿ ಸಾಕ್ಷಾತ್ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳು ನಿಂತಿದ್ದಾರೆ. ತನ್ನ ಭಕ್ತನಿಗೆ ಅವನ ಮನಸ್ಸಿನ ಸಮಾಧಾನಕ್ಕಾಗಿ ಸ್ವತಃ ರಾಯರೇ ಬಂದು ವಿಚಾರಣಾ ಸ್ಥಾನದಲ್ಲಿ ನಿಂತಿದ್ದಾರೆ. ಇಷ್ಟೆಲ್ಲ ದೂರುಗಳಿದ್ದರೂ ಅವರ ಮುಖದಲ್ಲಿ ಮಾತ್ರ ಅದೇ ಶಾಂತವಾದ ನಗು. ನ್ಯಾಯಾಧೀಶರಾದ ಶ್ರೀನಿವಾಸರು ಭಕ್ತನನ್ನು ನೋಡುತ್ತಾರೆ. ಗಂಭೀರವಾದ ಧ್ವನಿಯಲ್ಲಿ, ಏನಪ್ಪ ನಿನ್ನ ಸಮಸ್ಯೆ? ನನ್ನ ಪ್ರಿಯ ಭಕ್ತನಾದ ರಾಯರ ಮೇಲೆ ಏಕೆ ದೂರು ಕೊಟ್ಟಿದ್ದೀಯಾ? ಅವರು ಕಲಿಯುಗದ ಕಾಮಧೇನು ಅಲ್ವಾ? ಅವರ ಮೇಲೆ ನಿನಗೇನು ಕೋಪ ಎಂದು ಕೇಳುತ್ತಾರೆ. ಆಗ ಆ ಭಕ್ತ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಳ್ಳುತ್ತಾನೆ. ಅಳುತ್ತಾ ವಾದ ಮಾಡುತ್ತಾನೆ. ಸ್ವಾಮಿ, ನಾನು ಇಂತಿಂಥ ದಿನಾಂಕದಂದು ಮಂತ್ರಾಲಯದಲ್ಲಿ ಸೇವೆ ಶುರು ಮಾಡಿದೆ. ಇಷ್ಟು ಕಠಿಣ ವ್ರತ ಮಾಡಿದೆ. ನನ್ನ ಜೊತೆ ಬಂದವರೆಲ್ಲ ಈಗ ಸುಖವಾಗಿದ್ದಾರೆ. ರಾಯರು ತಮ್ಮ ಬಳಿ ಬಂದವರಿಗೆಲ್ಲ ಅನುಗ್ರಹ ಮಾಡಿದ್ದಾರೆ. ಅದಕ್ಕೆ ಅಸಂಖ್ಯ ಸಾಕ್ಷಿಗಳಿವೆ. ಆದರೆ ನನಗಂತೂ ಯಾವುದೇ ಫಲ ನೀಡಿಲ್ಲ. ರಾಯರು ಭಕ್ತರ ವಿಷಯದಲ್ಲಿ ಪಕ್ಷಪಾತ ಮಾಡುತ್ತಿದ್ದಾರೆ. ನನಗೆ ನ್ಯಾಯ ಬೇಕು, ನಾನು ರಾಜನಾಗಬೇಕು ಎಂದು ಕೇಳಿಕೊಂಡಿದ್ದೆ. ಆದರೆ ರಾಯರು ನನ್ನನ್ನು ಭಿಕ್ಷುಕನಿಗಿಂತ ಕಡೆಯಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಜೋರಾಗಿ ವಾದಿಸುತ್ತಾನೆ. ಆಗ ಶ್ರೀನಿವಾಸ ದೇವರು ರಾಯರ ಕಡೆ ತಿರುಗಿ, ರಾಘವೇಂದ್ರರೇ, ಈ ಭಕ್ತ ಹೇಳುತ್ತಿರುವುದು ನಿಜವೇ? ನೀವು ಕರುಣಾಮಯಿಗಳು. ಎಲ್ಲರಿಗೂ ವರ ಕೊಟ್ಟು ಇವನಿಗೆ ಏಕೆ ಕೊಟ್ಟಿಲ್ಲ? ಇವನ ಸೇವೆಯಲ್ಲಿ ಏನಾದರೂ ಲೋಪವಿದೆಯೇ? ಏಕೆ ಇವನನ್ನು ಇಷ್ಟು ಸತಾಯಿಸುತ್ತಿದ್ದೀರಿ ಎಂದು ಪ್ರಶ್ನಿಸುತ್ತಾರೆ. ಆಗ ರಾಯರು ಶಾಂತವಾಗಿ ನಗುತ್ತಾ ಕೈ ಮುಗಿದು ಉತ್ತರಿಸುತ್ತಾರೆ. ಅವರ ಮಾತುಗಳು ಮುತ್ತಿನಂತೆ ಇರುತ್ತವೆ. ಪ್ರಭು ವೆಂಕಟೇಶ್ವರ, ಅಂತರ್ಯಾಮಿಯಾದ ನಿನಗೆ ತಿಳಿಯದ ವಿಷಯ ಯಾವುದಿದೆ? ಆದರೂ ಕೇಳುತ್ತಿದ್ದೀರಿ. ನಾನು ಹೇಳುತ್ತೇನೆ, ಈ ಭಕ್ತ ಹೇಳುತ್ತಿರುವುದು ಸತ್ಯ. ನಾನು ಉಳಿದ ಭಕ್ತರಿಗೆ ಅವರು ಕೇಳಿದನ್ನೆಲ್ಲ ಕೊಟ್ಟಿದ್ದೇನೆ. ಏಕೆಂದರೆ ಅವರ ಆಸೆಗಳು ತುಂಬ ಚಿಕ್ಕದಾಗಿದ್ದವು ಮತ್ತು ಲೌಕಿಕವಾಗಿದ್ದವು. ಒಬ್ಬರಿಗೆ ಮದುವೆ ಬೇಕಿತ್ತು, ಒಬ್ಬರಿಗೆ ಕೆಲಸ ಬೇಕಿತ್ತು, ಇನ್ನೊಬ್ಬರಿಗೆ ಆರೋಗ್ಯ ಬೇಕಿತ್ತು. ಅವರ ಸೇವೆ ಆ ಫಲಕ್ಕೆ ಸಮಾನವಾಗಿತ್ತು. ಹಾಗಾಗಿ ನಾನು ತಕ್ಷಣ ಕೊಟ್ಟೆ. ಪ್ರಭು, ಈ ಭಕ್ತನ ಆಸೆ ಅಸಾಧಾರಣವಾದದ್ದು. ಇವನಿಗೆ ಯಾವುದೇ ಸಣ್ಣ ಕೆಲಸವೂ ಅಥವಾ ಕೇವಲ ಐಶ್ವರ್ಯವೂ ಬೇಕಿಲ್ಲ. ಇವನು ರಾಜಾದಿರಾಜನಾಗಬೇಕು. ಒಂದು ವಿಶಾಲವಾದ ಸಾಮ್ರಾಜ್ಯವನ್ನೇ ಆಳುತ್ತಾ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕು ಎಂಬ ದೊಡ್ಡ ಸಂಕಲ್ಪ ಮಾಡಿದ್ದಾನೆ. ರಾಯರು ನಗುತ್ತಾ ಮುಂದುವರಿಸುತ್ತಾರೆ. ಸ್ವಾಮಿ, ರಾಜನಾಗುವುದು ಎಂದರೆ ಅಷ್ಟು ಸುಲಭದ ಮಾತೇ? ಅಂತಹ ಉನ್ನತ ಸ್ಥಾನವನ್ನು ಅಲಂಕರಿಸಲು ಮತ್ತು ರಾಜ್ಯವನ್ನು ಆಳುವ ಶಕ್ತಿ ಪಡೆಯಲು ಅಪಾರವಾದ ಪುಣ್ಯದ ಫಲ ಬೇಕು. ಅದಕ್ಕೆ ಸಮಾನವಾದ ಸಾಧನೆ ಬೇಕು.
ಮತ್ತು ಅಷ್ಟೇ ಕಠಿಣವಾದ ತಪಸ್ಸು ಇರಬೇಕು. ಇವನು ಮಾಡುತ್ತಿದ್ದ ಸೇವೆಯನ್ನು ನಾನು ಮೆಚ್ಚಿದೆ. ಇವನ ಭಕ್ತಿ ಮತ್ತು ಶ್ರದ್ಧೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಪ್ರಭು, ನಾನು ಇವನ ಮೇಲೆ ಕೋಪ ಮಾಡಿಕೊಂಡಿಲ್ಲ. ಅವನಿಗೆ ಆ ಸಾಮ್ರಾಜ್ಯದ ಫಲವನ್ನು ಕೊಡಲು ನಾನು ಸಿದ್ಧನಾಗಿದ್ದೆ. ಅವನ ಪುಣ್ಯದ ಖಾತೆ ಇನ್ನೇನೋ ತುಂಬುತ್ತಿತ್ತು. ಅವನ ಸೇವೆ ಪೂರ್ಣವಾಗಲು, ಅವನ ಹಣೆಯ ಬರಹ ಬದಲಾಗಲು ಇನ್ನೂ ಕೇವಲ 3 ದಿನಗಳು ಬಾಕಿ ಇತ್ತು. ಆ 3 ದಿನ ಅವನು ತಾಳ್ಮೆಯಿಂದ ಇದ್ದಿದ್ದರೆ ಅವನ ಸಂಕಲ್ಪ ಪೂರ್ತಿಯಾಗಿ, ಅವನ ಯೋಗ್ಯತೆ ಸಿದ್ಧವಾಗಿ ನಾನು ಅವನಿಗೆ ಆ ರಾಜಯೋಗವನ್ನು ಕರುಣಿಸುತ್ತಿದ್ದೆ. ಸೇವೆ ಪೂರ್ಣಗೊಂಡು ಫಲ ನೀಡುವ ಸಮಯ ಬಂದಿತ್ತು. ಆದರೆ ಅವನು ತಾಳ್ಮೆ ಕಳೆದುಕೊಂಡ, ಅವಸರಪಟ್ಟ. ಕೇವಲ 3 ದಿನಗಳ ಬಾಕಿ ಇರುವಾಗ ಸೇವೆಯನ್ನು ಅರ್ಧಕ್ಕೆ ನಿಲ್ಲಿಸಿ ನಿಮ್ಮ ಬಳಿ ದೂರು ನೀಡಲು ಬಂದಿದ್ದಾನೆ. ಈಗ ನೀವೇ ಹೇಳಿ ಪ್ರಭು, ತಪ್ಪು ಯಾರದು? ಇವನ ಅವಸರವೇ ಇವನಿಗೆ ಮುಳುವಾಯಿತು ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ತಕ್ಷಣ ಇಡೀ ಸಭೆ ಮೌನವಾಗುತ್ತದೆ. ಶ್ರೀನಿವಾಸ ದೇವರಿಗೆ ಆ ಭಕ್ತನ ದಡ್ಡತನಕ್ಕೆ ಬೇಸರವಾಗುತ್ತದೆ. ಅಯ್ಯೋ ಹುಚ್ಚಪ್ಪ, ಬಾಯಿಗೆ ಬಂದ ತುತ್ತನ್ನು ಕೈಯಾರೆ ಕಳೆದುಕೊಂಡಿದ್ದೀಯಲ್ಲ ಎಂದು ಅವರಿಗೆ ಅನ್ನಿಸುತ್ತದೆ. ನ್ಯಾಯಾಧೀಶರಾದ ಶ್ರೀನಿವಾಸ ದೇವರು ತೀರ್ಪು ನೀಡುತ್ತಾರೆ. ಎಲೈ ಭಕ್ತನೇ, ನಿನಗೆ ಭಕ್ತಿ ಇದೆ, ಆದರೆ ತಾಳ್ಮೆ ಇಲ್ಲ. ರಾಯರು ನಿನಗೆ ದೊಡ್ಡ ಸಾಮ್ರಾಜ್ಯವನ್ನೇ ಕೊಡಲು ಸಿದ್ಧರಾಗಿದ್ದರು. ಹಣ್ಣು ಹಣ್ಣಾಗುವ ಸಮಯ. ನೀನು ಕಾಯಿ ಕೀಳಲು ಹೋದೆ. ಕೇವಲ 3 ದಿನ ಕಾಯಲಾಗದ ನಿನಗೆ ರಾಜನಾಗುವ ಯೋಗ್ಯತೆ ಇದೆಯೇ? ಒಂದು ದೇಶವನ್ನು ಆಳುವ ರಾಜನಿಗೆ ಸಂಯಮ ಆಗಬೇಕು. ಗುರುವಿನ ಮೇಲೆ ನಂಬಿಕೆ ಕಳೆದುಕೊಂಡ ನಿನಗೆ ಶಿಕ್ಷೆಯಾಗಬೇಕು. ನಿನಗೆ ಬುದ್ಧಿ ಕಲಿಸಲು ಇವನಿಗೆ 100 ಚಾಟಿ ಏಟು ಕೊಡಿ ಎಂದು ಆದೇಶ ಮಾಡುತ್ತಾರೆ. ತಕ್ಷಣ ಯಮಭಟ್ಟರು ಬಂದು ಆ ಭಕ್ತನಿಗೆ ಬೆನ್ನಿನ ಮೇಲೆ ಬಾರಿಸಲು ಶುರು ಮಾಡುತ್ತಾರೆ. ಕನಸಿನಲ್ಲಿ ಅವನಿಗೆ ಏಟಿನ ನೋವು ಅನುಭವವಾಗುತ್ತದೆ. ರಾಯರೇ, ಕಾಪಾಡಿ, ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿ ಎಂದು ಕಿರಿಚಿಕೊಳ್ಳುತ್ತಾನೆ. ಆ ಏಟಿನ ರಭಸಕ್ಕೆ ಅವನ ನಿದ್ರೆ ಹಾರಿ ಹೋಗುತ್ತದೆ. ಆಗ ಭಕ್ತನಿಗೆ ನಿದ್ದೆಯಿಂದ ಎಚ್ಚರವಾಗುತ್ತದೆ. ಮೈಯೆಲ್ಲ ಬೆವತು ಹೋಗಿರುತ್ತದೆ. ಎದ್ದು ನೋಡಿದರೆ ಅವನ ಬೆನ್ನು ನಿಜವಾಗಿಯೂ ಉರಿಯುತ್ತಿರುತ್ತದೆ. ಬಾರಿಸಿದ ಕೆಂಪು ಕಲೆಗಳು ಇರುತ್ತವೆ. ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಕಣ್ಣೀರು ಹರಿಯುತ್ತದೆ. ಅಯ್ಯೋ, ನಾನು ಎಂತಹ ತಪ್ಪು ಮಾಡಿದೆ? ರಾಯರು ನನಗಾಗಿ ಕಾದು ಕುಳಿತಿದ್ದರು. ಇನ್ನು 3 ದಿನಗಳು ಇತ್ತು. ಅಷ್ಟರಲ್ಲಿ ನಾನು ಅವಸರ ಪಟ್ಟಿದ್ದೇನಲ್ಲ. ನನ್ನ ಕೈಯಾರೆ ನನ್ನ ಅದೃಷ್ಟವನ್ನು ಹಾಳು ಮಾಡಿಕೊಂಡಿದ್ದೀನಲ್ಲ. ರಾಯರು ಎಷ್ಟು ಕರುಣಾಮಯಿಗಳು ಎಂದು ಪಶ್ಚಾತ್ತಾಪ ಪಡುತ್ತಾನೆ. ಕೂಡಲೇ ಅವನು ಸ್ನಾನ ಮಾಡಿ ಅದೇ ಕ್ಷಣದಲ್ಲಿ ತಿರುಪತಿಯಿಂದ ಮತ್ತೆ ಮಂತ್ರಾಲಯಕ್ಕೆ ಹೋಗುತ್ತಾನೆ. ರಾಯರ ಬೃಂದಾವನದ ಮುಂದೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳುತ್ತಾನೆ. ರಾಯರೇ, ನಾನು ಅಜ್ಞಾನಿ. ನಿಮ್ಮ ಮಹಿಮೆ ತಿಳಿಯದೆ ನಿಮ್ಮ ಮೇಲೆ ದೂರು ಕೊಟ್ಟೆ. ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ನಾನು ಫಲದ ಬಗ್ಗೆ ಯೋಚನೆ ಮಾಡಲ್ಲ. ನನಗೆ ರಾಜಯೋಗ ಬೇಡ. ನಿಮ್ಮ ಪಾದ ಸೇವೆ ಸಿಕ್ಕರೆ ಸಾಕು. ಜೀವ ಇರುವವರೆಗೂ ನಿಮ್ಮ ಸೇವೆ ಮಾಡುತ್ತೇನೆ ಎಂದು ಶರಣಾಗತನಾಗುತ್ತಾನೆ. ಆ ವ್ಯಕ್ತಿ ಅಲ್ಲಿಂದ ಮುಂದೆ ತನ್ನ ಆಸೆಯನ್ನೆಲ್ಲ ಬಿಟ್ಟು ಸಾಯುವವರೆಗೂ ಮಂತ್ರಾಲಯದಲ್ಲೇ ಇದ್ದು ರಾಯರ ಸೇವೆ ಮಾಡುತ್ತಾನೆ. ಆ ಪುಣ್ಯದ ಫಲವಾಗಿ ಅವನು ಸತ್ತ ನಂತರ ಮುಂದಿನ ಜನ್ಮದಲ್ಲಿ ಮೈಸೂರು ಮಹಾರಾಜನಾಗಿ ಹುಟ್ಟುತ್ತಾನೆ. ರಾಜನಾದ ಮೇಲೂ ಕೂಡ ಅವನು ರಾಯರ ಪರಮ ಭಕ್ತನಾಗಿ ಮುಂದುವರಿಯುತ್ತಾನೆ.
ಇದು ಇತಿಹಾಸದಲ್ಲಿ ದಾಖಲಾಗಿರುವ ಜಾನಪದದಲ್ಲಿ ಹರಿದು ಬಂದಿರುವ ಸತ್ಯಕತೆ. ವೀಕ್ಷಕರೇ, ಈ ರೋಚಕ ಕಥೆಯಿಂದ ನಾವು ಕಲಿಯಬೇಕಾಗಿರುವುದು ಏನು ಗೊತ್ತಾ? ರಾಯರಲ್ಲಿ ನಂಬಿಕೆ ಇಟ್ಟರೆ ಅವರು ಕೊಟ್ಟೇ ಕೊಡುತ್ತಾರೆ. ಅದರಲ್ಲಿ ಸಂಶಯವೇ ಇಲ್ಲ. ನಾವು ಅಂದುಕೊಳ್ಳುತ್ತೇವೆ, ನನ್ನ ಕಷ್ಟ ತುಂಬ ದೊಡ್ಡದು, ರಾಯರಿಗೆ ಕೇಳಿಸುತ್ತಿಲ್ಲ ಅಂತ. ಆದರೆ ರಾಯರ ಕರುಣೆಯ ಮುಂದೆ ನಮ್ಮ ಕಷ್ಟ ಒಂದು ಸಾಸಿವೆ ಕಾಳಿನಷ್ಟು ಚಿಕ್ಕದು. ಕೆಲವೊಮ್ಮೆ ದೇವರು ನಮಗೆ ಕೊಡಲು ತಡ ಮಾಡುತ್ತಿದ್ದಾರೆ ಅಂದರೆ ಅವರು ನಮಗಾಗಿ ಯಾವುದೋ ದೊಡ್ಡದನ್ನು ನಾವು ಎಕ್ಸ್ಪೆಕ್ಟ್ ಮಾಡದ ಭಾಗ್ಯವನ್ನು ತಯಾರು ಮಾಡುತ್ತಿದ್ದಾರೆ ಎಂದು ಅರ್ಥ. ದಯವಿಟ್ಟು ತಾಳ್ಮೆ ಕಳೆದುಕೊಳ್ಳಬೇಡಿ, ಅವಸರ ಪಡಬೇಡಿ. ರಾಯರನ್ನು ಮತ್ತು ಅವರ ಹೃದಯದಲ್ಲಿರುವ ಶ್ರೀನಿವಾಸ ದೇವರನ್ನು ನಂಬಿ ಕಾಯುವ ತಾಳ್ಮೆ ಇದ್ದರೆ ಖಂಡಿತ ನಿಮಗೆ ಜಯ ಸಿಗುತ್ತದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲು ಇನ್ನು ಕೆಲವೇ ದಿನಗಳು ಬಾಕಿ ಇರಬಹುದು. ಆಗಲೇ ಭರವಸೆ ಕಳೆದುಕೊಳ್ಳಬೇಡಿ. ರಾಯರು ನಿಮ್ಮನ್ನು ಕೈ ಬಿಡುವುದಿಲ್ಲ. ವೀಕ್ಷಕರೇ, ರಾಯರ ಅನುಗ್ರಹ ಸದಾ ನಿಮ್ಮ ಮನೆಯಲ್ಲಿ ಇರಬೇಕು. ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರಬೇಕು ಎಂದರೆ ಅದಕ್ಕೊಂದು ಸುಲಭ ದಾರಿ ಇದೆ. ರಾಯರು ತಮ್ಮ ಕೈಯಾರೆ ಬರೆದ ಅವರಿಗೆ ಅತ್ಯಂತ ಪ್ರಿಯವಾದ ಒಂದು ಗ್ರಂಥವಿದೆ. ಅದೇ ಪರಿಮಳ ಗ್ರಂಥ. ರಾಯರು ಬರೆದ ನೂರಾರು ಗ್ರಂಥಗಳಲ್ಲಿ ಈ ಪರಿಮಳ ಗ್ರಂಥ ಮೇರು ಪರ್ವತದಂತಿದೆ. ರಾಯರಿಗೆ ಪರಿಮಳಾಚಾರ್ಯರು ಎಂಬ ಹೆಸರಿದೆ. ರಾಯರು ಈ ಗ್ರಂಥದಲ್ಲಿ ಸದಾ ಸನ್ನಿಹಿತರಾಗಿರುತ್ತಾರೆ, ಜೀವಂತವಾಗಿರುತ್ತಾರೆ. ನಮ್ಮ ಹಿರಿಯರು ಹೇಳುತ್ತಾರೆ, ಯಾರ ಮನೆಯಲ್ಲಿ ಪರಿಮಳ ಗ್ರಂಥ ಇರುತ್ತದೋ ಅಲ್ಲಿಗೆ ಯಾವ ಆಪತ್ತುಗಳು ಬರುವುದಿಲ್ಲ, ಭೂತ ಪ್ರೇತ ಬಾಧೆಗಳು ಇರುವುದಿಲ್ಲ, ಬಡತನ ಬರುವುದಿಲ್ಲ ಎಂದು. ಒಂದು ವೇಳೆ ಕಷ್ಟಗಳು ಬಂದರೂ ರಾಯರೇ ಮುಂದೆ ನಿಂತು ದಾರಿ ತೋರಿಸುತ್ತಾರೆ. ಈಗ ರಾಯರ ಅಪ್ಪಣೆಯಂತೆ ಮತ್ತು ಮಂತ್ರಾಲಯದ ಆಶೀರ್ವಾದದೊಂದಿಗೆ ಈ ಪರಿಮಳ ಗ್ರಂಥವು ಪುರಾತನ ಕಾಲದ ಅತ್ಯಂತ ಸುಂದರವಾಗಿ ಹಾಗೂ ಪವಿತ್ರವಾಗಿ ಪ್ರಕಟಗೊಂಡಿದೆ. ಈ ಗ್ರಂಥವನ್ನು ನಿಮ್ಮ ಮನೆಗೆ ಧರಿಸಿಕೊಳ್ಳುವುದು ಎಂದರೆ ಕೇವಲ ಒಂದು ಪುಸ್ತಕವನ್ನು ತಂದಂತಲ್ಲ, ಸಾಕ್ಷಾತ್ ರಾಯರನ್ನೇ ನಿಮ್ಮ ಮನೆಗೆ, ನಿಮ್ಮ ಪೂಜಾ ಮಂದಿರಕ್ಕೆ ಬರಮಾಡಿಕೊಂಡಂತೆ. ನೀವು ಈ ಗ್ರಂಥವನ್ನು ನಿಮ್ಮ ಮನೆಯ ದೇವರ ಪೀಠದ ಮೇಲೆ ಪ್ರತಿಷ್ಠಾಪಿಸಿ ಪ್ರತಿದಿನ ದೀಪ ಹಚ್ಚಿ ಅರಿಶಿನ ಕುಂಕುಮ ಅರ್ಪಿಸಿ ಭಕ್ತಿಯಿಂದ ಆರತಿ ಬೆಳಗಿ ಪ್ರಾರ್ಥಿಸಿದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಖಂಡಿತ ಈಡೇರುತ್ತದೆ. ನಿಮ್ಮ ಮನೆಯಲ್ಲಿರುವ ಎಂತಹ ದೋಷಗಳಿದ್ದರೂ ಅವು ನಿವಾರಣೆಯಾಗುತ್ತವೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಇದ್ದರೆ ಈ ಗ್ರಂಥದ ಮುಂದೆ ಓದಿಸಿ ಅವರ ಬುದ್ಧಿಶಕ್ತಿ ಚುರುಕಾಗುತ್ತದೆ. ರಾಯರ ಈ ಅದ್ಭುತವಾದ ಮತ್ತು ಅವರು ಕಲಿಸಿದ ತಾಳ್ಮೆಯ ಪಾಠ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇದನ್ನು ರಾಯರ ಸೇವೆ ಎಂದು ಭಾವಿಸಿ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಕಮೆಂಟ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಬರೆಯಿರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಓಂ ನಮಃ ಶಿವಾಯ.